ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. RCB ಅಭಿಮಾನಿ ಒಬ್ರು ಸೇಮ್ಗೆ ಇಲ್ಲಿ ಪತ್ರ ಬರೆದರು. RCB ಇನ್ ಕೇಸ್ ಫೈನಲ್ ಗೆದ್ರೆ ನೀವು ಜೂನ್ 3 ಅಥವಾ 4ಕ್ಕೆ ಇಲ್ಲಿ ಗೌರ್ಮೆಂಟ್ ಹಾಲಿಡೇ ಮಾಡಬೇಕಂತ ಹೇಳಿ ಬರೆದರು. ಅದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಹುಡುಗ. ಹೀಗಾಗಿ ಇವರು ಬರ್ತಿದ್ದು ಕೂಡ RCB ಅಭಿಮಾನಿಗಳಿಗೆ ಇದು ನೋಡಿ ಖುಷಿ ಆಯಿತು. ಬಟ್ ಇದಕ್ಕೆ CM ಕೂಡ ಇಲ್ಲಿ ಡಿಕ್ಲೇರ್ ಅಂದರೆ CM ಕೂಡ ಒಪ್ಪಿಗೆ ಸೂಚಿಸಿದಾರಂತ ಮಾಹಿತಿ ಬಂದಿದೆ. ಬಟ್ RCB ಕಪ್ ಗೆದ್ದೇ ಗೆಲ್ಲತ್ತಂತ ಅವರು ಹೇಳಿದ್ರು. ಇನ್ನು ಈ ಒಂದು RCB ಗೆದ್ರೆ ಇದೀಗ ಆ ಒಂದು ದಿನವನ್ನ RCB ಫ್ಯಾನ್ಸ್ಗಳ ಹಬ್ಬ ಅಂತ ಹೇಳಿ ಆಚರಣೆ ಮಾಡಬೇಕಂತ ಕೂಡ ಇಲ್ಲಿ ಮನವಿ ಮಾಡಿದ್ರು. ಬಟ್ ಇದಕ್ಕೆ ಸರ್ಕಾರ ಏನ್ ಉತ್ತರ ಕೊಡುತ್ತೆ ಅಂತ ಕಾದು ನೋಡಬೇಕು. ನನ್ನ ಪ್ರಕಾರ ಇದೀಗ ರಜೆ ಘೋಷಣೆ ಮಾಡಿದರೆ RCB ಅಭಿಮಾನಿಗಳಿಗೆ ಇದು ಸಂತೋಷದ ವಿಷಯ. RCB 18 ಸಲ ಆಯಿತು ಕಪ್ ಗೆದ್ದಿಲ್ಲ. ಬಟ್ ಈ ಬಾರಿ ಆ ಒಂದು ಕಪ್ ನಡೆಸಾಗೋ ಎಲ್ಲ ಸಾಧ್ಯತೆ ಕೂಡ ಇದೆ. ಇವು ಪಂಜಾಬ್ ಕಿಂಗ್ಸ್ ವಿರುದ್ಧ ಆಡ್ತಿರೋದ್ರಿಂದ ನಾವು ಹಿಂದಿನ ಪಂದ್ಯ ಪಂಜಾಬ್ ವಿರುದ್ಧ ಕ್ವಾಲಿಫೈರ್ 1 ನಲ್ಲಿ ಗೆದ್ದಿದ್ವಿ. ಬಟ್ ಈ ಒಂದು ಫೈನಲ್ ಪಂದ್ಯ ಒಂದು ಗೆದ್ರೆ ಇದೀಗ ವಿರಾಟ್ ಕೊಹ್ಲಿ ಅವರಿಗೆ ನಾವು ಕಪ್ ಕೊಟ್ಟಂಗಾಗತ್ತೆ. ಯಾಕಂದ್ರೆ ಅವರು ತಮ್ಮ ತಂಡಕ್ಕಾಗಿ 18 ವರ್ಷ ಆಡಿದಾರೆ ಅಂದ್ರೆ ಗ್ರೇಟ್. ಯಾಕಂದ್ರೆ ಇಂಥ ಪರ್ಸನ್ ಏನಪ್ಪಾ ಅಂದ್ರೆ ಇದೀಗ ನಮಗೆ ಕ್ರಿಕೆಟರ್ ನೋಡಕ್ಕೆ ಸಿಗೋದೇ ಇಲ್ಲ. ಅಂದ್ರೆ RCB ತಂಡಕ್ಕೆ ಡಿವಿಲಿಯರ್ಸ್ ಆಗಲಿ, ಇನ್ನು ಕ್ರಿಸ್ ಗೇಲ್ ಕೂಡ ಇಲ್ಲಿ ಒಂದು ಮ್ಯಾಚ್ ನೋಡಕ್ಕೆ ಬಂದಿದ್ದಾರೆ. ಬಟ್ ಹೀಗಾಗಿ ಇದು RCB ಅಭಿಮಾನಿಗಳಿಗೆ ಒಂಥರ ಖುಷಿ ವಿಚಾರ. ಬಟ್ ಏನ್ ಮಾಡುತ್ತಾ ಜೂನ್ 4ಗೆ ಹಾಲಿಡೇ ಸಿಗುತ್ತಾ ಸಿಗಲ್ವಾ ಅಂತ ನೋಡಬೇಕು. ನಿಮ್ಮ ಪ್ರಕಾರ ಸರ್ಕಾರ ಯಾವ ಅಂದ್ರೆ ಜೂನ್ 4ಕ್ಕೆ ರಜೆ ಕೊಡಬೇಕಾ ಬೇಡವಾ ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವೇನಾದರೂ RCB ಅಪ್ಪಟ ಅಭಿಮಾನಿ ಆಗಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.